ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅದನ್ನು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಸಿಂಪಲ್ಲಾಗಿ ಹೆಸರುಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ತಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್. ಇದು ಈಸಿಯಾಗಿ ಬರೀ 2 ನಿಮಿಷದಲ್ಲಿ ಮಾಡ್ಕೋಬೋದು. ಇದು ಹೇಗೆ ಮಾಡೋದು, ಇದಕ್ಕೇನೆಲ್ಲ ಐಟಮ್ ಬೇಕು ಅಂತ ತೋರಿಸ್ತೀನಿ, ಬನ್ನಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಎಲ್ಲ ಸ್ಕಿಪ್ ಮಾಡಬೇಡಿ. ಫಸ್ಟಿಗೆ ಫ್ರೆಂಡ್ಸ್ ಈರುಳ್ಳಿ ತೊಗೋಬೇಕು. 2 ಈರುಳ್ಳಿ ತೊಗೊಳ್ಳಿ, 2 ಟೊಮೊಟೊ, ಒಗ್ಗರಣೆಗೆ ಫ್ರೆಂಡ್ಸ್ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಐಟಮ್ ಇಲ್ಲ, ಇಷ್ಟೇ ಐಟಮ್. ಒಂಚೂರು ಸಾಂಬಾರು ಪುಡಿ ತೊಗೊಳ್ಳಿ. ನಾನು ಕುಕ್ಕರಲ್ಲಿ ಫ್ರೆಂಡ್ಸ್ ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ 4-5 ವಿಸಿಲ್ ಕೂಗಿಸಿದ್ದೆ. ನೋಡಿ ಈ ಥರ ಬರ್ತಿದೆ. 4-5 ವಿಸಿಲ್ ಆದಮೇಲೆ ನಾವು ಒಂದು ಬಾಣಲೆ ತೊಗೋಬೇಕು ಫ್ರೆಂಡ್ಸ್. ಒಂದು ಬಾಣಲೆ ಸ್ವಲ್ಪ 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಹಾಕೊಂಡ್ಮೇಲೆ ನಾವೇನು ತಾಂಡಿದ್ದು ಸಾಸಿವೆ, ಜೀರಿಗೆ 2 ತಾಂಡಿದ್ವಲ್ಲ, ಸಾಸಿವೆ ಜೀರಿಗೆ ಹಾಕೋಬೇಕು ಫ್ರೆಂಡ್ಸ್. ಆಮೇಲೆ ನಾವು ಕರಿಬೇವು ತಾಂಡಿದ್ವಲ್ಲ ಫ್ರೆಂಡ್ಸ್, ಕರಿಬೇವು ಹಾಕ್ಕೊಳ್ಳಿ. ಬೇಗ ಹೋಗುತ್ತೆ ಫ್ರೆಂಡ್ಸ್. ಮನೇಲಿ ಏನು ಐಟಮ್ ಇದು ಮಾಡ್ಕೋಬೋದು, ತುಂಬ ಈಸಿಯಾಗಿ ಆಗುತ್ತೆ, ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ನಾವೇನು ಕಟ್ ಮಾಡಿದ್ವಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಕೆಂಪುಗೆ ಹೊತ್ತಾಗ ಡ್ರೈ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ಕ್ಲೀನಾಗಿ ಡ್ರೈ ಮಾಡ್ಕೋಬೇಕು. ಡ್ರೈ ಆದಮೇಲೆ ಫ್ರೆಂಡ್ಸ್ ಈ ಥರ ಆಗುತ್ತೆ. ನಾವೇನು ಟೊಮೊಟೊ ತಾಂಡಿದ್ವಿ, ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊನ ಸ್ವಲ್ಪ ಮೆತ್ತಗಾಗೋ ತಗೊಂಡು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ನೋಡಿ ಈ ಥರ ಮೆತ್ತಗಾಗಿದೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಒಂಚೂರು ಕ್ಲೀನಾಗಿ ಮಿಕ್ಸ್ ಮಾಡ್ಕೊ ಫ್ರೆಂಡ್ಸ್. ನಾವು ಆಗಲೇ ಇದಕ್ಕೆ ಹೆಸರುಬೇಳೆಗೆಲ್ಲ ಅರಿಶಿನ ಉಪ್ಪೆಲ್ಲ ಹಾಕೊಂಡಿದ್ವಿ. ಇದಕ್ಕೆ ಒಂಚೂರು ಟೊಮೊಟೊಗೆ ಅಂತ ಸ್ವಲ್ಪ ಹಾಕೋಬೇಕು. ಅದಾದ ಫ್ರೆಂಡ್ಸ್ ನಾವೇನು ಇದನ್ನು ಚಿಲ್ಲಿ ಪೌಡ್ರ್ ತಗೊಂಡಿದ್ವಿ, ಒಂಚೂರು ಖಾರಕ್ಕೆ ಅಂದ್ಬಿಟ್ಟು. ಸಾಂಬಾರು ಪುಡಿ ಏನು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಸಾಂಬಾರು ಪುಡಿನ ಹಾಕ್ಕೋಬೋದು. ಒಂಚೂರು ಸ್ವಲ್ಪ ನಾವು ಜಾಸ್ತಿ ಖಾರ ತಿನ್ನಲ್ಲ ಅಂದ್ಬಿಟ್ಟು ಜಾಸ್ತಿ ಖಾರ ಹಾಕೊಂಡಿಲ್ಲ. ನೀವು ಎಷ್ಟಾಗೋದು ನೋಡಿ, ಎಷ್ಟು ಖಾರ ತಿಂತಾರೋ ಅಷ್ಟು ಹಾಕೋಬೋದು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಒಂದು 5 ನಿಮಿಷ ಮಿಕ್ಸ್ ಆಗಬೇಕು. ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ನಾವೇನು ಹೆಸರುಬೇಳೆ ಎಲ್ಲ ಕೂಗಿಸ್ಕೊಂಡಿದ್ವಲ್ಲ 4-5 ವಿಸಿಲ್, ಅದು ಹಾಕ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಬೇಗ ಹೋಗುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ನೋಡಿ ಸಾಂಬಾರು ಅಳತೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು, ತೆಳ್ಳಗೆ ಬೇಕಾದ್ರೂ ಇಲ್ಲ ಗಟ್ಟಿಗೆ ಬೇಕು ನೋಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು, ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೋಬೋದು. ನಾನು ಒಂಚೂರು ಮೀಡಿಯಮ್ ಇದರಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಅಕಸ್ಮಾತ್ ಒಂದೊಂದ್ಸತಿ ನೀರು ಮಿಕ್ಕುತ್ತೆ, ಒಂದೊಂದ್ಸತಿ ನೀರು ಮಿಕ್ಕಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು ಕಡೆ ಕ್ಲೀನಾಗಿ ಈಗ ಸ್ವಲ್ಪ ಒಂದು 2-3 ಲೋಟ ಬಿಸಿನೀರು ಕಾಯಕ್ಕೆ ಇಟ್ಕೊಂಡ್ರೆ ಬೇಗ ಆಗೋಗುತ್ತೆ. ತಣ್ಣೀರು ಹಾಕ್ಬಿಟ್ವಿ. ಬಿಸಿನೀರು ಒಂದು ಸ್ವಲ್ಪ ಒಂದು ಲೋಟದಲ್ಲಿ 1-2 ಲೋಟ ಬಿಸಿನೀರು ಮಾಡ್ಕೊಳ್ಳಿ ತಪ್ಪಲೆಯಲ್ಲಿ. ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್, ಬೇಗ ಆಗುತ್ತೆ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಕುದಿ ಬರ್ತಿದೆ ಕ್ಲೀನಾಗಿ. ನೋಡಿ ನನಗೆ ಇಷ್ಟು ಸಾಕು ಅಂದ್ಬಿಟ್ಟು, ಇಷ್ಟು ತೆಳ್ಳಗೆ ಸಾಕು ಅಂದ್ಬಿಟ್ಟು ಇಷ್ಟೇ ಇದು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದಿನ್ನೂ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಇಷ್ಟೇ ಸಾಕು ಅಂದ್ಬಿಟ್ಟು ಸಾಕಾಯಿತು. ನೋಡಿ ಈ ಥರ ಕುದಿ ಬರ್ತಿದೆ. ನಾನು ಒಂಚೂರು ರುಚಿ ನೋಡ್ಬಿಟ್ಟು ಒಂಚೂರು ಸಪ್ಪೆ ಆಯಿತು ಅಂದ್ಬಿಟ್ಟು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತಿದ್ದೀನಿ. ನೀನು ಸಪ್ಪೆ ಇದ್ದರೆ ಉಪ್ಪು ಹಾಕೋಬೋದು, ಅಂದರೆ ಅಷ್ಟೇ ಆದರೆ ಸಾಕು ಅಂದ್ಬಿಟ್ಟು ಇದು ಮಾಡ್ಬೋದು. ಇಲ್ಲಿ ಒಂಚೂರು ಕುದಿಯಾಗಿ ಬಿಟ್ಬಿಟ್ಟು ಒಂಚೂರು ನೋಡಿ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್, ಇದೇ ನಿಮಿಷದಲ್ಲಿ ಆಗೋಗುತ್ತೆ, ಜಾಸ್ತಿ ಹೊತ್ತಾಗಲ್ಲ ಫ್ರೆಂಡ್ಸ್. ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಏನಾದರೂ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ, ಅನ್ನೋಕ್ಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ರುಚಿ ಅಂತೂ ಸೂಪರಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ನೋಡೋದಲ್ಲ ಫ್ರೆಂಡ್ಸ್, ಹೇಗೆ ಸಿಂಪಲ್ಲಾಗಿ ಹೆಸರುಬೇಳೆ ಸಾಂಬಾರು ಮಾಡೋದು ಅಂತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.